ಅಷ್ಟೇ. ಇನ್ನು ಇವತ್ತು ಬಂದು ಸೋಮವಾರ. ಸೋಮವಾರ ಬೆಳಿಗ್ಗೆ ಟಿಫನ್ನಿಗೆ ನಾನು ಚಿತ್ರಾನ್ನ ಮಾಡಿಕೊಂಡಿದ್ದೆ. ಮಕ್ಳಿಗೂ ಟೈಮ್ ಆಗಿಬಿಡ್ತಿತ್ತು ಸಿಕ್ಕಾಪಟ್ಟೆ. ನನಗೆ ಬೇರೆ ಹುಷಾರಿಲ್ಲದೆ ಇರೋದ್ರಿಂದ ನೈಟು ಭಾನುವಾರ ಟ್ಯಾಬ್ಲೆಟ್ ನುಂಗ್ಬಿಟ್ಟು ನಾನು ಮಲಗಿದ್ರಿಂದ ನನಗೆ ಬೆಳಿಗ್ಗೆ ಎದ್ದೇಳೋಕ್ಕೆ ಆಗ್ತಿರಲಿಲ್ಲ. ಆದರೂ ಏನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ವ, ಯಾವಾಗ್ಲೂ ಅವ್ರವ್ರ ಕೆಲಸ ಮಾಡಲೇಬೇಕು. ಹೆಂಗಿರಲಿ, ಹೆಂಗಾದರೂ ಇರಲಿ, ಏನಾದರೂ ಆಗಲಿ, ಅದು ರೆಗ್ಯುಲರಾಗಿ ಬೆಳಗ್ಗೆ ಹೊತ್ತು ಏನಿರುತ್ತೋ ಅದನ್ನು ಡೈಲಿ ಮುಗಿಸ್ಕೊಳ್ಳೇಬೇಕಾಗುತ್ತೆ. ಸೊ ಅದರಿಂದ ಎದ್ದೇಳಲೇಬೇಕು. ಬೇಗ ಕ್ವಿಕ್ಕಾಗಿ ಆಗೋದು ಅಂದರೆ ಚಿತ್ರಾನ್ನನೇ. ಅದಕ್ಕೆ ಬೇಗ ಬೇಗ ಅದನ್ನು ಮಾಡಿಬಿಟ್ಟು ಮಕ್ಕಳಿಗೆ ಟಿಫನ್ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ತಿನ್ನಿಸಿ ಅವ್ರಿಗೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನನಗೆ ಟೈಮು ಆಗೋಗುತ್ತೆ. ನಿಜವಾಗ್ಲೂ ಎಲ್ಲ ಮದರ್ಗಳಿಗೂ ಅಷ್ಟೇ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಬೆಳಿಗ್ಗೆ ಟೈಮು ಅಂತ ಅಂದರೆ ಹಾಗೆ ಮಾತ್ರ ಚಕ್ರ ಕಟ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಹೆಣ್ಮಕ್ಳುಗಳೂ. ಎಷ್ಟು ಬೇಗ ಬೇಗ ಮಾಡಿದ್ರೂ ಕೆಲಸಗಳೇ ಆಗೋದಿಲ್ಲ ಬೆಳಿಗ್ಗೆ ಟೈಮಲ್ಲಿ. ನನ್ನ ಮಗಳು ಹೇಳಿದ್ನಲ್ಲ, ಯಾವಾಗಲೂ ಹೇಳ್ತಾನೆ ಇರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ. ನನ್ನ ಮಕ್ಕಳು ಇಬ್ಬರು ಕೂಡ ಎಲ್ಲ ರೆಡಿ ಆಗಿಬಿಡ್ತಾರೆ. ಹೇರ್ ಸ್ಟೈಲ್ ಒಂದೇ ಮಾಡೋದು. ಅದನ್ನು ಮಾಡಿ ಎಲ್ಲ ರೆಡಿ ಮಾಡಿ ಅವ್ರಿಗೆ ಒಂದೊಂದು ಸಲ ಟೈಮ್ ಏನಾದರೂ ಇತ್ತು ಇನ್ನೂ ಅಂತ ಹೇಳಿದ್ರೆ ಇಬ್ರಿಗೂ ಪ್ಲೇಟ್ಗೆ ಸಪ್ರೇಟಾಗಿ ಹಾಕ್ಕೊಟ್ಬಿಡ್ತೀನಿ. ಅವ್ರ ಪಾಡ್ಗೆ ಅವ್ರು ಆರಾಮಾಗಿ ತಿಂದ್ಕೊಂಡು ಹೊರಡ್ತಾರೆ. ಇಲ್ಲ ಅಂದರೆ ಒಂದು ಪ್ಲೇಟಿಗೆ ಹಾಕ್ಕೊಂಬಂದು ಟೈಮ್ ಇಲ್ಲ, ಇನ್ನೇನೋ ಒಂದು 10 ನಿಮಿಷ ಐತೆ, ಕಾಲು ಗಂಟೆ ಐತೆ ಅಷ್ಟೇ ಅನ್ನೋ ಥರ ಏನಾದರೂ ಇತ್ತು ಅಂದರೆ ನಾನೇ ಇಬ್ರಿಗೂ ತಿನ್ನಿಸ್ಬಿಡ್ತೀನಿ. ಇಲ್ಲಾಂದರೆ ಅವರು ಆಟ ಆಡಿಕೊಂಡು ಕಿತ್ತಾಡಿಕೊಂಡು ಇಬ್ಬರೂ ನಂದು ನೀರು ನಿನ್ನ ನೀರು ಅಂದ್ಕೊಂಡು ಇಬ್ಬರು ಕಿತ್ತಾಡಿಕೊಂಡು ಲೇಟ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಟೈಮು ಇದ್ದಾಗಷ್ಟೇ ಅವ್ರಿಗೆ ಕೊಡೋದು. ಟೈಮ್ ಇಲ್ಲ ಅಂದಾಗ ನಾನೇ ತಿನ್ನಿಸ್ಬಿಡ್ತೀನಿ. ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಫಸ್ಟು ಮಕ್ಕಳನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದೆ. ನಾನು ಸ್ನಾನ ಮಾಡ್ಕೊಂಬಂದು ಮಿಷಿನಿಗೆ ಬಟ್ಟೆ ಹಾಕೋದಿತ್ತು. ಎಲ್ಲ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಿದ್ದೆ. ಅದು ನಾನು ಇರಲಿಲ್ಲ, ಸ್ವಲ್ಪ ಎಲ್ಲೋ ಹೊರಗಡೆ ಹೋಗೋದು ಬೇರೆ ಇತ್ತು. ಹೊರಗಡೆ ಹೋಗಿ ಬಂದು ಆಮೇಲೆ ನಾನು ಬಟ್ಟೆ ಎಲ್ಲ ಮೇಲೆ ತೊಗೊಂಡೋಗಿ ಹಾರಾಕೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ನಾನು ರೆಡಿಯಾಗಿ ಹೊರಗಡೆ ಅಂದರೆ ಏನು ಜಾಸ್ತಿ ದೂರ ಏನಿರಲಿಲ್ಲ, ಹತ್ರದಲ್ಲೇ ನಮ್ಮ ಏರಿಯಾದಲ್ಲೇ ಸ್ವಲ್ಪ ಏನೋ ಕೆಲಸ ಇತ್ತು. ಅದಕ್ಕೋಸ್ಕರ ನಾನು ಹೊರಟಿದ್ದೆ. ಇನ್ನು ಹೋಗಿ ಬರೋದು ಎಷ್ಟೊತ್ತಾಗುತ್ತೋ ಮತ್ತು ಇನ್ನೇನೇನು ಹೇಳ್ತಾರೋ, ಒಳ್ಳೆ ಒಂದಕ್ಕೆ ಅಂತ ಹೋದರೆ ಅಲ್ಲಿ 10 ಥರ ಆಗುತ್ತೆ. ಸೊ ಅದಕ್ಕೆ ಟಿಫನ್ ಎಲ್ಲ ತಿಂದ್ಕೊಂಡು ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಹೋದೆ. ಹೋದ್ಮೇಲೆ ಅಲ್ಲಿಂದ ಒಂದು ಅರ್ಧ ಗಂಟೆ ಅಷ್ಟರಲ್ಲೆಲ್ಲ ನಾನು ಹೋಗಿದ್ದ ಕೆಲಸ ಆಗೋಯಿತು. ಜಾಸ್ತಿ ಏನೂ ಟೈಮು ತಗೊಳ್ಳಿಲ್ಲ. ಇದು ಬಂದು ಟ್ರ್ಯಾಕ್ ಶೂಟ್ದು ಬುಧವಾರದ್ದು ಶೂಸು ಮತ್ತು ಇದು ಬ್ರೆಶೀಟು, ಕೈಯಲ್ಲಿ ಒಗೆಯೋದೆಲ್ಲ ಇರುತ್ತಲ್ವ ಸ್ವಲ್ಪ, ಅದನ್ನೆಲ್ಲ ಕೈಯಲ್ಲೆಲ್ಲ ಒಗೆದು ಎಲ್ಲ ಇಟ್ಟೋಗಿದ್ದೆ. ಆರಾಕಕ್ಕೆ ಟೈಮ್ ಇರಲಿಲ್ಲ ನನಗೆ. ಫಸ್ಟು ಹೋಗಿ ಹೊರಗಡೆ ಕೆಲಸ ಮುಗಿಸ್ಕೊಂಬಂದರೆ ಮನೇಲಿ ಒಂದು 5 ನಿಮಿಷ ಲೇಟಾದರೂ ಮನೆ ಕೆಲಸ ಮಾಡ್ಕೋಬೋದಲ್ವಾ. ಸೊ ಅದರಿಂದ ಹೊರಗಡೆ ಹೋಗಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಅಷ್ಟರಲ್ಲಿ ಬಟ್ಟೆನೂ ಆಗೋಗಿತ್ತು. ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮಾಮೂಲಿ ಹೆಣ್ಮಕ್ಳದ್ದು ಇರುತ್ತಲ್ವ, ಮಂತ್ಲಿ ಪೀರಿಯಡ್ ಆಗಿದ ತಕ್ಷಣವೇ ನಮ್ಗೆ ಅದೇನೋ ಹಾಸಿಗೆದು ಮತ್ತು ಬ್ರೆಶೀಟ್ಗಳು, ದಿಮ್ಮನ ಕವರ್ಗಳು ಪ್ರತಿಯೊಂದು ಒಗೆದಿಲ್ಲ ಅಂದರೆ ಮನ್ಸಿಗೆ ಸಮಾಧಾನವೇ ಇರಲ್ಲ. ಮಲ್ಗೋದು ರೂಮಲ್ಲೇ ಇರ್ಬೋದು, ಬಟ್ ಹಾಲಲ್ಲೂ ದಿವಾನ್ ಮೇಲೆಲ್ಲ ಕೂರ್ತೀವಿ, ಎಲ್ಲ ಇದು ಮಾಡ್ತೀವಿ. ಅದು ಆಗೋದು ಫುಲ್ಲು 5 ಡೇಸ್ 6 ಡೇಸ್ ತನಕ ನಾನು ಯಾವುದೂ ಎತ್ತಲ್ಲ. 6 ದಿನ ಆದಮೇಲೆ ನಾನು ಎಲ್ಲ ತೆಗೆದು ಒಗಿತೀನಿ. ಅದರಿಂದ ಎಲ್ಲ ತೆಗೆದಿದ್ದೆ. ಎಲ್ಲ ತೆಗೆದು ಮಿಷಿನ್ಗೆ ಹಾಕ್ಬಿಟ್ಟು ಹೋಗಿದ್ದೆ. ಬರೋಷ್ಟ್ರಲ್ಗೆ ಅದು ಆಗಿತ್ತು. ಹೊರಗಡೆ ಹೋಗಿದ್ದ ಕೆಲಸನೂ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆಯಲ್ಲೆಲ್ಲ ಹೊರಗಡೆ ಹೋಗಿದ್ದು ಆಗೋಯಿತು. ಬಂದು ಆಮೇಲೆಲ್ಲ ಮಿಷಿನ್ಗೆ ಹಾಕಿದ ಬಟ್ಟೆಗಳನ್ನೆಲ್ಲ ತೆಗೆದು ಹಾರಾಕ್ತಿದ್ದೆ. ಇನ್ನೊಂದು ಏನಪ್ಪ ಅಂದರೆ, ನಾನು ಯಾವಾಗ ಇದು ಒಂದು ಪುಟ್ಟದೊಂದು ಬಿಸ್ನೆಸ್ನ ಶುರು ಮಾಡಿದೆ ಆವಾಗಿಂದನೂ ಸ್ವಲ್ಪ ಕೆಲಸಗಳು ಇನ್ನೂ ಒಂದು ಹೆಜ್ಜೆ ಜಾಸ್ತಿನೇ ಆಗೈತೆ. ಮನೆ ಕೆಲಸದ ಜೊತೆಗೆ ಇದು ಒಂದು ನನಗಿವಾಗ ಶುರುವಾಗಿರೋದ್ರಿಂದ ನನಗೆ ಹೊರಗಡೆ ಹೋಗಬೇಕು, ಅದು ಇದು ಮಾಡಬೇಕು, ಪ್ರತಿಯೊಂದು ಪ್ರೆಝರ್. ಒಟ್ಟಿನಲ್ಲಿ ಟೋಟಲಾಗಿ ಹೇಳಬೇಕು ಅಂದರೆ ಪ್ರೆಝರ್ ಇನ್ನೂ ಜಾಸ್ತಿನೇ ಆಗೈತೆ. ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನನಗಂತೂ ಮಾವಿನ ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಒಂದು ಮಾವಿನ ಹಣ್ಣು ಕಟ್ ಮಾಡಿಕೊಂಡು ತಿಂತಾಯಿದ್ದೆ. ಅದು ತಿಂದಾಯಿತು. ತಿಂದಾದ್ಮೇಲೆ ಟೋಟಲಾಗಿ ಹತ್ತತ್ರ ಮಧ್ಯಾಹ್ನ ಆಗೇ ಹೋಯ್ತು. ಆಮೇಲೆ ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ, ಮೊನ್ನೆ ದಿನ ಭಾನುವಾರ ಒಬ್ಬರು ಬಂದಿದ್ರಲ್ಲ ಮನೆಗೆ, ಒಂದು 4-5 ಸೀರೆ ತೊಗೊಂಡೋಗಿದ್ರು. ಅವರು ಮತ್ತೆ ಸ್ಟಾಕ್ ತರಿಸಿ ನಮಗೆ ಬೇಕು,
ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಇನ್ನು ತರಿಸಿ ಆವಾಗಲೂ ತೊಗೊತೀವಿ. ಇವಾಗ ನಮ್ಗೆ ಯಾವುದೋ ಒಂದು ಮದುವೆ ಇದೆ, ತುಂಬ ಅರ್ಜೆಂಟ್ ಮಾಡ್ತಿದ್ರು ಅವರು. ಸೊ ಅದಕ್ಕೆ ನಾನು ಸ್ಟಾಕ್ಗಳನ್ನೆಲ್ಲ ಹೇಳಿದ್ದೆ ಸ್ವಲ್ಪ, ಅದು ಬರೋದಿತ್ತು. ಸರಿ, ಅದಕ್ಕೆ ಅದು ಬೇರೆ ಬರುತ್ತೆ, ಎಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಫೋಟೋ ಎಲ್ಲ ಒರೆಸಿ ಪೂರ್ತಿ. ಈಗ ದೇವ್ರ ಮನೆ, ಅಡುಗೆ ಮನೆಗೆ ಏನಾದರೂ ಕೈ ಹಾಕಿದ್ರೆ ಗೊತ್ತಲ್ವಾ, 10 ನಿಮಿಷಕ್ಕೆ ಆಗೋ ಕೆಲಸ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಮುಗಿಯೋದೇ ಇಲ್ಲ. ಆಮೇಲೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು, ಮತ್ತು ಇನ್ನೊಂದು ಏನಂದರೆ ನಾವು ಒಂದೊಂದು ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದೆ ಮಾಡ್ತೀವೋ ಗೊತ್ತಿಲ್ಲ, ತಲೆ ಕೂದಲನ್ನ ಯಾವಾಗಲೂ ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಅದನ್ನು ಮುಂಚೆಯಿಂದ ಯಾವಾಗಲೂ ಅದನ್ನು ನಾನು ಪಾಲಿಸ್ಕೊಂಬಂದಿಲ್ಲ. ಇತ್ತೀಚೆಗೆ ಅದು ಒಂದು ಒಳ್ಳೇದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ, ಯಾರೋ ದೊಡ್ಡವರು ಹೇಳ್ಕೊಟ್ಟಾಗ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ಬಿಟ್ಟು ನಾನು ಇತ್ತೀಚಿನ ದಿನಗಳಲ್ಲಿ ಈಗ ಸ್ವಲ್ಪ ದಿನದಿಂದ ತಲೆನ ಕಟ್ಟಾದ ಮೇಲೆ ನಾನು ಪೂಜೆ ಮಾಡ್ತೀನಿ. ತಲೆ ಕಟ್ಟೋ ತನಕ ಪೂಜೆ ಮಾಡಲ್ಲ. ತಲೆ ಬಿಟ್ಟರೆ ಬೈತಾರೆ, ತಲೆ ಕಟ್ಕೊಂಡೇ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಜಡೆ ಎಲ್ಲ ಹಾಕ್ಕೊಂಡು ಆಮೇಲೆ ದೇವ್ರಿಗೆಲ್ಲ ಹೂವು ಎಲ್ಲ ಮುಡಿಸಿ ಬೆಳಿಗ್ಗೆನೇ ಸ್ನಾನ ಮಾಡಿದ್ದೆ ಅಲ್ವಾ, ಪೂಜೆ ಬೆಳಿಗ್ಗೆನೇ ಮಾಡೋಕ್ಕಾಗಲಿಲ್ಲ, ಎಲ್ಲೋ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಬಟ್ಟೆನೂ ಕೂಡ ಹಾರಾಕ್ತೇನೆ ನಾನು ಹೊರಟೋಗ್ಬಿಟ್ಟಿದ್ದೆ. ಆಮೇಲೆ ಬಂದು ಎಲ್ಲ ನಿಧಾನಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿ, ಇದ್ದೇ ಇರುತ್ತಲ್ವ ಮನೆಯದು ಅಡುಗೆ ಎಲ್ಲ ಮುಗಿಸಿ, ಸಂಜೆ ಅಂತೂ ಅಡುಗೆ ಮಾಡೋಕ್ಕಾಗಲ್ಲ ಸಂಜೆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಷ್ಟರಲ್ಲಿ ಸ್ಟಾಕು ಕೂಡ ಬಂತು. ಅದನ್ನು ದೇವ್ರ ಹತ್ರ ಇಟ್ಟು, ಅದು 1 ಸೀರೆ ಬರಲಿ 10 ಸೀರೆ ಬರಲಿ 50 ಸೀರೆ ಬರಲಿ 1 ಚೀಲ ಬರಲಿ 10 ಚೀಲ ಬರಲಿ, ನನ್ನ ಆಸೆ ಏನು ಅಂದರೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಯಾವಾಗ್ಲೂ. ನಾನಿದು ರ್ಯಾಕ್ ತಂದ ಮೇಲೆ ನಾನು ರ್ಯಾಕ್ಗೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ಯಾರೀಸ್ ಎಲ್ಲ ಜೋಡಿಸ್ದೆ, ಬಟ್ ರ್ಯಾಕ್ಗೆ ನಾನು ಪೂಜೆ ಮಾಡಿರಲಿಲ್ಲ. ಸೊ ಅದಕ್ಕೆ ಇದ್ರ ಜೊತೆಗೆ ಅದಕ್ಕೂ ಸೇರಿಸಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಪೂಜೆ ಮಾಡಿ ಫೈನಲಾಗಿ ಈ ರೀತಿಯಾಗಿ ನೀಟಾಗಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಆಮೇಲೆ ಸ್ಟಾಕೆಲ್ಲ ಇಟ್ಕೊಂಡು ಒಂದು ಚಾಪೆ ಹಾಕಿ ಪೂಜೆ ಮಾಡಿದ್ದೆಲ್ಲ ತಗೊಂಡು ಅದನ್ನೆಲ್ಲ ಓಪನ್ ಮಾಡಿ ಆಮೇಲೆ ಅದಕ್ಕೆಲ್ಲ ಬಿಲ್ ಹಾಕ್ಬೇಕಲ್ವಾ, ಪ್ರೈಸ್ ಹಾಕಲೇಬೇಕು. ಯಾಕಂದರೆ ನಾಳೆ ಹಾಕೋಣ ಆಮೇಲೆ ಹಾಕೋಣ ಅಂತ ಹೇಳಿದ್ರೆ ನನಗೆ ಅದು ಏನು ಇರುತ್ತೋ ಪ್ರೆಸೆಂಟ್ ಕೆಲಸ ಅದಲ್ಲೇ ಮುಗಿಸ್ಬಿಡ್ಬೇಕು. ಆಲ್ಮೋಸ್ಟು ಎಷ್ಟೇ ಕಷ್ಟ ಆದ್ರೂ ನಾನು ಅದನ್ನೇ ಟ್ರೈ ಮಾಡ್ತೀನಿ, ಅದನ್ನೇ ಫಾಲೋ ಮಾಡ್ಕೊಂಬಂದಿದ್ದೀನಿ. ಅದೇನಾಗ್ಬಿಡುತ್ತೆ ಅಂತ ಅಂದರೆ, ಬಿಡು ಆಮೇಲೆ ಹಾಕೋಣ ಆಮೇಲೆ ಮಾಡೋಣ ಅಂತ ಅಂದರೆ ಅದು ನಿಜವಾಗ್ಲೂ ಹಾಳೇನೆ. ಆ ಕೆಲಸ ಆವಾಗ ಮುಗಿಸ್ದಾಗ್ಲೇ ಅದು ಫೈನಲಾಗಿ ಚೆನ್ನಾಗಾಗೋದು. ನಾನು ಅದಕ್ಕೆ ಯಾವಾಗಲೂ ಅಷ್ಟೇ, ಅಲ್ಲಿ ಕೆಲಸ ಅಲ್ಲೇ ಮುಗಿಸ್ಕೊತೀನಿ. ಪ್ರೈಸ್ ಹಾಕೋದಿತ್ತು, ಆಮೇಲೆ ಅವ್ರು ಬೇರೆ ಬರ್ತೀನಿ ನನಗೆ ಸ್ಯಾರಿ ಮಂಗಳವಾರ ತಂದುಕೊಡಿ ಅಂತ ಹೇಳಿದರು. ಏನೋ ಅದೃಷ್ಟ ಚೆನ್ನಾಗೈತೆ, ಅವ್ರು ಹೇಳಿದ್ದಕ್ಕಿಂತ 1 ದಿನ ಮುಂಚೆಲೇ ಬಂದುಬಿಡ್ತು, ಸೋಮವಾರನೇ ಬಂದುಬಿಡ್ತು. ಭಾನುವಾರ ಹೇಳಿದ್ದಕ್ಕೆ ಸೋಮವಾರ ಆಲೇ ಸ್ಟಾಕ್ ಬಂದುಬಿಡ್ತು. ಸರಿ, ಅದಕ್ಕೆ ಅವರು ನಾವು ಬರ್ತೀವಿ ಅಂತ ಅವರು ಹೇಳಿದರು. ಸರಿ ಆಯ್ತು, ಇನ್ನು ಅವ್ರು ಬೇರೆ ಬಂದರೆ ಈಗ ನಾನು ಒಂದು ಕ್ಯಾಲ್ಕುಲೇಷನ್ ಹಾಕಿ ಒಂದು ಪ್ರೈಸ್ ಹೇಳೋಕ್ಕೆ ಹೆಂಗೆ ಬೇಕು ಹಂಗೆ ನಾನು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಅದರಿಂದ ಆದಷ್ಟು ನೋಡಿ ಪ್ರೈಸ್ನ ಕಡಿಮೆಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಏಕೆಂದರೆ ಶುರುನಲ್ಲೇ ನಾವು ಏಕದಮ್ನೆ 1 to ಡಬಲು ಲಾಭ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ ಅಲ್ವಾ. ಬೇರೆ ಕಡೆ ಬೇರೆ ಪ್ರೊಫೈಲಲ್ಲೆಲ್ಲ ನೋಡಿ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ನನ್ನ ಪೇಜಲ್ಲೂ ಬೇರೆ ಪೇಜಲ್ಲೂ ಯಾವ ಥರ ವೇರಿಯೇಷನ್ ಇದೆ ಪ್ರೈಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆದಷ್ಟು 50 100 ಇನ್ನೂ ಕಮ್ಮಿನೇ ಇಟ್ಟಿರ್ತೀನಿ ಹೊರತು ನಾನು ಯಾವುದು ಜಾಸ್ತಿ ಇಟ್ಟಿಲ್ಲ. ಏನಕ್ಕಂದರೆ ಶುರು ಮಾಡಿರೋದು ಈಗ, ಎಲ್ಲ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನನ್ನ ಕೈಲಿ ಆಗೋಷ್ಟು ಕಡಿಮೆ ಬೆಲೆಗೆ ಹಾಕ್ತಾಯಿದ್ದೀನಿ. ಪ್ರೈಸ್ ಎಲ್ಲ ಲೆಕ್ಕ ಹಾಕಿ ಆಮೇಲೆ ಅವ್ರು ಬೇರೆ ಬಂದುಬಿಡ್ತಾರೆ. ಇನ್ನೇನು ಹಿಂದೆಲೇ ಸಂಜೆ ಆಗೇ ಹೋಯ್ತು. ನಾನು ಪೂಜೆ ಮಾಡಿದ್ದು ಸಂಜೆ 5:15 ನಾನು ಪೂಜೆ ಮಾಡಿದ್ದು. ಅಷ್ಟೋ ತನಕ ನನಗೆಲ್ಲ ಕ್ಲೀನಿಂಗ್ ಕೆಲಸಗಳು ಅದು ಇದೇ ಆಗೋಯ್ತು. ಆಮೇಲೆ ಸ್ಟಾಕ್ ಬೇರೆ ಬಂತು, ಎಲ್ಲ ಚೆಕ್ ಮಾಡಿ ಅದನ್ನೆಲ್ಲ ಇದು ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅದಕ್ಕೆಲ್ಲ ಪ್ರೈಸ್ ಹಾಕಿ ಎಲ್ಲ ಕೆಲಸಗಳು ಮಾಡೋದ್ರಲ್ಲೇ ನನಗೆ ಇದಾಗೋಯ್ತು. ಪಾಪ ಅವರು ಬಂದರು, ಆಮೇಲೆ ಸಂಜೆ ಒಂದು 6:15 ಹಂಗೇನೋ ಬಂದರು. ಅಷ್ಟೊತ್ತಿಗೆಲ್ಲ ಪ್ರೈಸ್ ಹಾಕಿ ನಾನು ಇನ್ನೂ ಕೂಡ ರ್ಯಾಕಿಗೆ ಜೋಡ್ಸೋಕ್ಕೆ ಆಗಿರಲಿಲ್ಲ. ನನ್ನ ಮಕ್ಕಳು ಬೇರೆ ಮಧ್ಯದಲ್ಲಿ ಅವ್ರನ್ನ ಓಡಾಡ್ತಿರ್ಬೇಕು, ಟ್ಯೂಷನ್ನಿಗೆ ಕರ್ಕೊಂಡು ಹೋಗಬೇಕು, ಮತ್ತು 7 ಗಂಟೆ ಆಗಿದ ತಕ್ಷಣ ಹೋಗಿ ಕರ್ಕೊಂಬರಬೇಕು. ಈ ರೀತಿಯಾಗಿ ಅದು ಬೇರೆ ನನಗೆ ಸ್ವಲ್ಪ ಇರೋದ್ರಿಂದ ನನಗೆ ಎಲ್ಲ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟೈತೆ ಇವಾಗ ಬರ್ತಾ ಬರ್ತಾ.
ಅದಕ್ಕೆ ಅದನ್ನು ರ್ಯಾಕಿಗೂ ಕೂಡ ಜೋಡಿಸಿರಲಿಲ್ಲ, ಹಂಗೆ ಇತ್ತು. ಬಂದರು ಜಾಸ್ತಿ. ಅವರು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಹೋಗಿದ್ದೆ ಅಲ್ವ ನಾನು ತರಿಸಿದ್ದು ಸ್ಟಾಕ್ಸ್ ಎಲ್ಲ. ಅವ್ರು ಜಾಸ್ತಿ ಎಲ್ಲ ಕಿತ್ತಾಕೋದು ಇದು ಮಾಡೋದು ಏನೂ ಮಾಡಲಿಲ್ಲ. ಸೊ ಏನು ಹೊಸದು ಏನು ಒಂದು ಚೀಲ 1.5 ಚೀಲ ಬಂದಿದ್ದದ್ದು. ಆ 1.5 ಚೀಲ ಪೂರ್ತಿ ನಾನು ಸುರಿದಿದ್ದೆ ಚಾಪೆ ಮೇಲೆ. ಅದನ್ನೇ ಅವರು ನೋಡಿದ್ದು. ನೆನ್ನೆ ಎಲ್ಲ ನೋಡಿದ್ದು ಯಾವುದು ಮತ್ತೆ ಅವರು ಓಪನ್ ಮಾಡಿಸ್ತಿಲ್ಲ. ಬಂದು ಅದನ್ನೇ ಎಲ್ಲ ನೋಡಿ ಮತ್ತೆ 5 ಸೀರೆ ತಗೊಂಡು 5,500-6 ಸಾವಿರ ಬಿಲ್ಲಾಯಿತು. ಭಾನುವಾರ ಬಂದು 4,500-5 ಸಾವಿರ ರೂಪಾಯಿ ತನಕ ಬಿಲ್ಲಾಯಿತು ಭಾನುವಾರನೂ. ಟೋಟಲ್ 11,000-12 ಸಾವಿರ ರೂಪಾಯಿ ಸೀರೆ ತೊಗೊಂಡು ಹೋದರು ಅವರು. ಮದುವೆ ನಮ್ಗೆ ಅರ್ಜೆಂಟಾಗಿ ಬೇಕು, ಸ್ಟಿಚಿಂಗ್ ಎಲ್ಲ ಮಾಡಿಸ್ಬೇಕು, ಇನ್ನು ಲೇಟಾಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಅರ್ಜೆಂಟಾಗಿ ತರಿಸ್ಕೊಟ್ಟೆ ಅವರಿಗೆ. ಆಮೇಲೆ ಅವರು ಬಂದು ಎಲ್ಲ ನೋಡಿ ತೊಗೊಂಡು ಹೋದರು ಸ್ಯಾರಿನ. ತುಂಬ ಇಷ್ಟಪಟ್ಟರು. ನಾನು ಹಂಗೂ ಕೇಳಿದೆ, ನೀವೇನಾದರೂ ರಿವ್ಯೂ ಕೊಡೋಂಗಿದ್ರೆ ನನಗೆ ಯೂಸ್ ಆಗುತ್ತೆ, ಏನಾದರೂ ರಿವ್ಯೂ ಏನಾದರೂ ಕೊಡೋಂಗಿದ್ರೆ ಕೊಡಿ, ಮಾತಾಡಿ, ನಾನು ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಅಂತಲೂ ಕೇಳಿದೆ ಅವ್ರನ್ನ. ಇಲ್ಲ ನನಗೊಂಥರ ಮುಜುಗರ ಆಗುತ್ತೆ, ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಹಂಗೆಲ್ಲ ಮಾತಾಡೋದಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ರು. ಆಯಿತು ಬಿಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ಬಂದು ತೊಗೊಂಡು ಹೋದ್ರು. ತುಂಬ ಖುಷಿಯಾಯಿತು. ಅದೇ ಥರ ಅಲ್ವಾ ಬಿಸ್ನೆಸ್ ಅಂದರೆ, ಹಂಗೇ ಒಬ್ಬರು ಬರ್ತಾರೆ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಮತ್ತು ಇನ್ನೊಬ್ರನ್ನ ಯಾವುದೇ ಕಾರಣಕ್ಕೂ ಕರ್ಕೊಂಬರಲ್ಲ. ಅವ್ರಿಗೆ ಚೆನ್ನಾಗಿ ಇಷ್ಟ ಆಗಿ ಅವ್ರಿಗೆಲ್ಲ ಲೈಕ್ ಆದ್ರೇ ಇನ್ನೊಬ್ರಿಗೆ ಹೇಳೋದು. ಅವ್ರಿಗೂ ಇಷ್ಟ ಆದ್ರೇ ಅವ್ರು ಇನ್ನೂ 4 ಜನಕ್ಕೆ ಹೇಳ್ತಾರೆ. ಅವ್ರಿಗೂ ಎಲ್ಲರಿಗೂ ಲೈಕ್ ಆದ್ರೇ ಇನ್ನೂ 10 ಜನಕ್ಕೆ ಹೇಳೋದು. ಆ ರೀತಿಯಾಗಿ ಇವರು 4 ಜನ ಬಂದಿದ್ದರು. ತೊಗೊಂಡ್ರು, ಒಂದು 5 ಸ್ಯಾರೀಸ್ ತೊಗೊಂಡು ಹೋಗಾದ್ಮೇಲೆ ನೆಕ್ಸ್ಟು ನನ್ನ ಮಗ ಸ್ಕೂಲಲ್ಲೂ ಬರೆದು, ಟ್ಯೂಷನಲ್ಲೂ ಬರೆದು, ಮನೆಯಲ್ಲೂ ಬಂದು ನನಗೂ ಹಿಂಸೆ ಕೊಡ್ತಾನೆ. ಅಮ್ಮ ಇನ್ನೂ ಇದನ್ನು ಇನ್ಕಂಪ್ಲೀಟ್ ಐತೆ ಕಣಮ್ಮ, ಕಂಪ್ಲೀಟ್ ಮಾಡಬೇಕು ಕಣಮ್ಮ, ಇದು ಸ್ವಲ್ಪ ಹೇಳ್ಕೊಡಮ್ಮ, ಹಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ ಟ್ಯೂಷನ್ಗೆ ಹಾಕಿ ಸ್ಕೂಲ್ಗೆ ಹಾಕಿ ಏನೂ ಪ್ರಯೋಜನ ಇಲ್ವೇನೋ ಅನಿಸ್ಬಿಟ್ಟೈತೆ ನನಗೇನೆ. ಆಮೇಲೆ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಕನ್ಫ್ಯೂಸ್ ಇದ್ದಾಗ ನಾವು ಹೇಳ್ಕೊಡ್ಲೇಬೇಕಾಗುತ್ತೆ. ಸರಿ, ಆಮೇಲೆ ನಾನು ಹೇಳ್ಕೊಡ್ತಾ ಇದ್ದೆ. ಸರಿ ಬಾ ಆಯಿತು ಅಂದ್ಬಿಟ್ಟು ತಪ್ಪು ರಾಂಗ್ ಮಾಡಿಬಿಟ್ಟಿದ್ದ. ಎರೇಸರ್ ತೊಗೊಂಬರೋಗು ಅಂತ ಕಳಿಸ್ದೆ. ತೊಗೊಂಬರಕ್ಕೆ ಹೋಗಿದ್ದ. ತೊಗೊಂಬಂದು ಅವನಿಗೂ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಮತ್ತೆ ಪಾಪ ಅವರು 4 ಜನ ಬಂದಿದ್ರಲ್ಲ, ಮತ್ತೆ ಇನ್ನೂ ಒಬ್ರನ್ನ ಕರ್ಕೊಂಡು ಹತ್ತತ್ರ 8 ಗಂಟೆ ಸಮಯ ಆಗಿತ್ತು. 8 ಗಂಟೆ ಟೈಮ್ ಆಗಿತ್ತು. ಅಷ್ಟರಲ್ಲಿ ಪಾಪ ಅವರು ಬಂದು ಅವ್ರಿಗೂ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಯಾರಿ. ಅವರು 2 ಸ್ಯಾರಿ ತೊಗೊಂಡೋದ್ರು. ಇನ್ನು 2 ಸ್ಯಾರಿ ಹೇಳಿದ್ದಾರೆ, ಈ ಥರ ನನಗೆ ಬೇಕು ತರಿಸ್ಕೊಡಿ, ನನಗೆ ಭಾನುವಾರದಷ್ಟರಲ್ಲಿ ಬೇಕು ಅಂತ ಅವರು ಡಿಮ್ಯಾಂಡು. ಮದುವೆ ಇದೆ, ಅವರೇ ಏನೋ ಬ್ಲೌಸೆಲ್ಲ ಅವರೇ ಸ್ಟಿಚ್ ಮಾಡ್ತಾರಂತೆ. ನಾನು ಕೂತ್ರೆ 1 ಅವರ್ ಅಷ್ಟರಲ್ಲಿ ನಾನು ಸ್ಟಿಚ್ ಮಾಡ್ಕೊಂಬಿಡ್ತೀನಿ, ನನಗೆ ಸ್ಯಾರಿ ಶುಕ್ರವಾರ ಶನಿವಾರದಲ್ಲಿ ನನಗೆ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಂಬರೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ನನಗಂತೂ ನಿಜವಾಗ್ಲೂ ಖುಷಿಯಾಯಿತು. ಇದೇ ಥರ ಒಂದೊಂದೇ ಹೆಜ್ಜೆ ಇಡಬೇಕು ಅನ್ನೋದೇ ನನ್ನ ಆಸೆ. ಒಂದು ಆಸೆ ಏನಂದರೆ, ತುಂಬ ಅಂದರೆ ತುಂಬ ಕಷ್ಟಪಡ್ತಾಯಿದ್ದೀನಿ ನಾನು ಇದಕ್ಕೆ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾನೆ ಅನ್ನೋದೇ ನನ್ನ ಒಂದು ನಂಬಿಕೆ. ಪ್ರಯತ್ನ ನಮ್ಮದು, ಫಲ ಅವನದು, ಭಗವಂತಂದು. ಪ್ರಯತ್ನ ನಾವು ಮಾಡೋಣ, ಫಲನ ಅವ್ರಿಗೆ ಬಿಡೋಣ ಅನ್ನೋದೇ ನನ್ನದು ಒಂದು ನಂಬಿಕೆ. ನಂಬಿಕೆಯಲ್ಲೇ ಬದುಕ್ತಿದ್ದೀನಿ. ಅಂದೋರ ಮುಂದೆ, ಆಡ್ದವ್ರ ಮುಂದೆ ತುಳಿಬೇಕು, ಇವಳು ಬೆಳಿಬಾರ್ದು ಅಂತ ಇರೋರ ಮುಂದೆ, ಆಡ್ಕೊಂಡವ್ರ ಮುಂದೆ, ಕೀಳಾಗಿ ನೋಡಿದವ್ರ ಮುಂದೆ ಹೇಳೋಕ್ಕಾಗಲ್ಲ, ಯಾವ್ಯಾವ ಥರ ಅಂತ ಹೇಳೋದಕ್ಕಾಗಲ್ಲ. ಆ ಥರ ಎಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಅಂಥವ್ರ ಮುಂದೆಲ್ಲಿ ನಾವು ಬದುಕಿ ತೋರಿಸ್ಬೇಕು ಅನ್ನೋದೊಂದೇ ನನಗೆ ಹಠ ಇರೋದು. ನನಗೆ ಎಷ್ಟಾದರೂ ಕಷ್ಟ ಆಗಲಿ, ಅದೊಂದೇ ನನ್ನದೊಂದು ಗುರಿ ಇರೋದು. ಇವಾಗ ಸದ್ಯಕ್ಕೆ ಇದೊಂದೇ ನನಗೆ ಇರೋದು. ಅದರಿಂದ ಏನೇನೋ ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ಅಂದರೆ ತುಂಬ ಕಷ್ಟಪಡ್ತಾಯಿದ್ದೀನಿ. ಕಷ್ಟಕ್ಕೆ ಪ್ರತಿಫಲ ಭಗವಂತ ಅದು ಪ್ಯೂರಾಗಿತ್ತು ಅಂದರೆ ಒಂದಲ್ಲ ಒಂದಿನ ಪ್ರತಿಫಲ ಕೊಟ್ಟೇ ಕೊಡ್ತಾ ಇದ್ದಾರೆ. ನನಗೆ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸ್ ಇಲ್ಲ. ನಿಜವಾಗ್ಲೂ ಒಂದೊಂದೇ ಮೆಟ್ಲು ಹತ್ತುತ್ತಿದ್ದೀನಿ. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಏನಂತ ಹೇಳಬೇಕೋ ಗೊತ್ತಾಯ್ತಾ ಇಲ್ಲ ನನಗೆ. ಪರವಾಗಿಲ್ಲ, ನಾನು 7 ವರ್ಷ ಆಯಿತು ನಾನು ಸ್ಟಾರ್ಟ್ ಮಾಡಿ. ಆವಾಗಿಂತ ಈಗ ಪರವಾಗಿಲ್ಲ, ತುಂಬ ಚೆನ್ನಾಗಿ ಆಗ್ತಿದೆ. ಆಮೇಲೆ ಎಲ್ಲ ಆಯಿತು, ಮುಗಿಸ್ಕೊಂಡು ಪಾಪ ಅವರು ಹೊರಟ್ರು. ನಾನು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೂ ಟೈಮ್ ಹಿಡೀತು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.